ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ನಯನ ಕುಪ್ಸದ್. ನೀವು ನೋಡ್ತಾ ಇದ್ದೀರಾ ನಯನ ಕುಪ್ಸದ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ದಿನ ಒಗ್ಗರಣೆ ಮಂಡಕ್ಕಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ ಬನ್ನಿ. ಒಂದು ಬಾಳಿಗೆಯನ್ನು ತೊಗೊಂಡು 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಶೇಂಗಾವನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಎಣ್ಣೆಯಲ್ಲಿ ಶೇಂಗಾ ಫ್ರೈ ಆದಮೇಲೆ ಅದಕ್ಕೆ ಒಂದು ಕಾಲು ಚಮಚ ಸಾಸಿವೆ, 1/4 ಚಮಚ ಜೀರಿಗೆ ಚಿಟಪಟ ಅಂದ ತಕ್ಷಣ ಅದಕ್ಕೆ ಸಣ್ಣಗೆ ಹೆಚ್ಚಿರ್ತಕ್ಕಂತಹ ಕರಿಬೇವು, ಸಣ್ಣಗೆ ಹೆಚ್ಚಿರ್ತಕ್ಕಂಥ ಮೆಣಸಿನ್ಕಾಯನ್ನು ಮತ್ತು ಈರುಳ್ಳಿಯನ್ನು ಹಾಕಿ ಸಖತ್ತಾಗಿ ಫ್ರೈ ಮಾಡೋಣ. ಎಣ್ಣೆಯಲ್ಲಿ ಫ್ರೈ ಆದರೆ ಒಗ್ಗರಣೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೇನು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಟೊಮೆಟೊವನ್ನು ಹಾಕ್ಕೊಳ್ಳೋಣ. ಟೊಮೆಟೊನು ಫುಲ್ ಫ್ರೈ ಆದಮೇಲೆ 1/4 ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕಿಬಿಟ್ಟು ಒಗ್ಗರಣೆಯನ್ನು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಬಿಡೋಣ. ಈ ಕಡೆ ಒಗ್ಗರಣೆ ಆರಿದೆ. ಮಂಡಕ್ಕಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರಿಂದ ತೆಗೆದು ಹಿಂಡಿ ಈ ಒಗ್ಗರಣೆ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡೋಣ. ಮಂಡಕ್ಕಿಯನ್ನು ಚೆನ್ನಾಗಿ ಹಚ್ಚಿಬಿಡೋಣ. ಹಚ್ಚಿದ ನಂತರ ಪುಟಾಣಿ ಗೊತ್ತಲ್ಲ, ಪುಟಾಣಿ ಹಿಟ್ಟನ್ನು ಮಾಡಿ ಇಟ್ಕೊಂಡಿರಬೇಕು. ಪುಟಾಣಿ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ನೋಡಿಬಿಟ್ಟು ಬಾಯಲ್ಲಿ ಹಾಕ್ಕೊಂಡು ನೋಡಿ, ಟೇಸ್ಟನ್ನು ಬೇಕು ಅಂದರೆ ಹಾಕ್ಕೊಳ್ಳಿ. ನಿಂಬೆ ರಸ ಬೇಕು ಅಂದರೆ ಹಾಕ್ಕೋಬೋದು. ನಾವು ಟೊಮೆಟೊ ಹಾಕಿರೋದ್ರಿಂದ ಸ್ಕಿಪ್ ಮಾಡಿದ್ದೀವಿ, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ಇನ್ನು ಇದಕ್ಕೆ ಪುಟಾಣಿ ಹಿಟ್ಟನ್ನು ಜಾಸ್ತಿ ಹಚ್ಚಿ ಒಗ್ಗರಣೆನ ಜಾಸ್ತಿ ಹಚ್ಚಿಬಿಟ್ರೆ ಸೂಪರಾಗಿ ಮಂಡಕ್ಕಿ ಟೇಸ್ಟಿಯಾಗಿರುತ್ತೆ. ಇನ್ನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ, ತುಂಬ ಸಿಂಪಲ್ಲು. ಒಂದು 5 ಮಿನಿಟಲ್ಲಿ ಒಗ್ಗರಣೆ ಮಂಡಕ್ಕಿಯನ್ನು ಮನೆಯಲ್ಲಿ ಸ್ಪೆಷಲಾಗಿ ರೆಡಿ ಮಾಡ್ಕೊಳ್ಳಿ. ಇದ್ರ ಜೊತೆ ಬಿಸಿ ಮೆಣಸಿನ್ಕಾಯಿ ಜೊತೆ ನೀವು ಈ ಮಂಡಕ್ಕಿನ ಸರ್ವ್ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾ, ಬಾಯ್ ಎವ್ರಿವನ್.